ಬೆಳೆದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ನನಗೆ ಗೊತ್ತಿಲ್ಲ ಎಂದು ಹೇಳುವುದರಲ್ಲಿ ಯಾವ ಅವಮಾನವೂ ಇಲ್ಲ. ಗೊತ್ತಿಲ್ಲದೆ ಇದ್ದರೆ ಗೊತ್ತಿಲ್ಲ ಅಂತಲೇ ಹೇಳಬೇಕು, ಗೊತ್ತಿದೆ ಅಂತ ಹೇಳಬಾರ್ದು. ಗೊತ್ತಿದೆ ಎಂಬಂತೆ ನಾಟಕ ಮಾಡುವುದು ನಿಜವಾದ ಅವಮಾನ. ಗೊತ್ತಿಲ್ಲ ಅನ್ನೋದು ಅವಮಾನ ಅಲ್ಲ, ಗೊತ್ತಿಲ್ಲದೇ ಇದ್ದರೂ ಗೊತ್ತಿದೆ ಅನ್ನೋದು ಅವಮಾನ. ಅದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗರುಡ ಪುರಾಣದ ಬಗ್ಗೆ ತಿಳ್ಕೊಳ್ಳೋಣ. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ 18 ಪುರಾಣಗಳಲ್ಲಿ ಒಂದಾಗಿದೆ. ಭಗವಾನ್ ವಿಷ್ಣು ಮತ್ತು ಅವನ ವಾಹನವಾದ ಗರುಡನ ನಡುವಿನ ಸಂಭಾಷಣೆಯ ರೂಪದಲ್ಲಿರುವ ಈ ಪುರಾಣವು ಮುಖ್ಯವಾಗಿ ಮರಣಾನಂತರ ಜೀವನ, ಪಾಪ ಪುಣ್ಯಗಳ ಫಲ ಮತ್ತು ಮುಕ್ತಿಯ ಬಗ್ಗೆ ವಿವರವಾಗಿ ತಿಳಿಸುತ್ತದೆ. ಗರುಡ ಪುರಾಣದ ಮುಖ್ಯ ಅಂಶಗಳು ಈ ಕೆಳಗಿನಂತೆ ಇದೆ. ಮರಣ ಮತ್ತು ಯಮಲೋಕದ ಪ್ರಯಾಣ. ಜೀವನ ಶೈಲಿ ಮತ್ತು ಮರಣ ಮನುಷ್ಯನನ್ನು ಬದುಕಿದ್ದಾಗ ಮಾಡಿದ ಕರ್ಮಗಳ ಆಧಾರದ ಮೇಲೆ ಅವನ ಸಾವು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ. ಯಮಲೋಕದ ಹಾದಿ. ಮರಣದ ನಂತರ ಆತ್ಮವು ಯಮಲೋಕಕ್ಕೆ ಪ್ರಯಾಣಿಸುವ ಕಠಿಣ ಮಾರ್ಗ, ಅಲ್ಲಿ ಎದುರಾಗುವ ವೈತರಣಿ ನದಿ ಮತ್ತು ದುಷ್ಟ ಆತ್ಮಗಳು ಅನುಭವಿಸುವ ಕಷ್ಟಗಳ ವಿವರಣೆ ಇಲ್ಲಿದೆ. ಕರ್ಮ ಮತ್ತು ಶಿಕ್ಷೆಗಳು, ಪಾಪ ಪುಣ್ಯದ ಫಲ. ಗೊತ್ತೈತೆ? ಅವಾಗ ನಾವು ಏನು ಅಂತಂದರೆ, ಯಾವುದೇ ಇದಾಗಲಿ ನಾವು ತಿಳ್ಕೊಳ್ಳೋದನ್ನು ತಿಳ್ಕೊಬೇಕು. ಗೊತ್ತಾಯ್ತಾ? ನಾವು ತಿಳ್ಕೊಂಡಾಗ ಮುಂದಿನ ಒಂದು ಇದನ್ನು ನಾವು ತಿಳ್ಕೊತೀವಿ. ಶಿಕ್ಷೆಗಳ ಬಗ್ಗೆ ಮತ್ತು ಅದಕ್ಕಾಗಿ ಇರುವ ವಿಭಿನ್ನ ನರಕಗಳ ಉದಾಹರಣೆಗೆ ರೌರವ, ಕುಂಭಿಪಾಕ ಬಗ್ಗೆ ಉಲ್ಲೇಖವಿದೆ. ಏನು ದಾನದ ಮಹತ್ವ. ಜೀವಂತವಾಗಿದ್ದಾಗ ಮಾಡುವ ದಾನ ಧರ್ಮಗಳು, ವಿಶೇಷವಾಗಿ ಅನ್ನದಾನ, ಜಲದಾನ ಮತ್ತು ಗೋದಾನ, ಮರಣ ನಂತರ ಆತ್ಮಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ತಿಳಿಸಲಾಗಿದೆ. ಅದಕ್ಕೆ ಇದ್ದಾಗ ನಾವು ಸಹಾಯ ಮಾಡಿ, ದಾನ ಮಾಡಿ ಅಂತದ್ದು. ಅಂತ್ಯಕ್ರಿಯೆ ಮತ್ತು ಶ್ರಾದ್ದ ವಿಧಿಗಳು. ಉತ್ತರ ಕ್ರಿಯೆಗಳು, ವ್ಯಕ್ತಿ ನಿಧನರಾದ ನಂತರ ಮಾಡಬೇಕಾದ 11, 12 ಮತ್ತು 13ನೇ ದಿನದ ಕಾರ್ಯಗಳು. ಮಹತ್ವ. ಪಿಂಡದಾನ. ಕುಟುಂಬದವರು ನೀಡುವ ಪಿಂಡ ಮತ್ತು ತರ್ಪಣವು ಮೃತರ ಆತ್ಮಕ್ಕೆ ಹೇಗೆ ತೃಪ್ತಿ ನೀಡುತ್ತದೆ ಮತ್ತು ಅವರು ಮುಂದಿನ ಲೋಕಕ್ಕೆ ಪ್ರಯಾಣಿಸಲು ಹೇಗೆ ಶಕ್ತಿ ನೀಡುತ್ತದೆ ಎಂಬುದನ್ನು ವಿವರಿಸಲಾಗಿದೆ. ಧರ್ಮ, ನೀತಿ ಮತ್ತು ಸದಾಚಾರ ಕೇವಲ ಮರಣದ ಬಗ್ಗೆ ಮಾತ್ರವಲ್ಲದೆ ಮನುಷ್ಯನು ಭೂಮಿಯ ಮೇಲೆ ಹೇಗೆ ಬದುಕಬೇಕು ಎಂಬ ನೀತಿ ಪಾಠವನ್ನು ಇದರಲ್ಲಿವೆ. ಪವಿತ್ರ ಜೀವನ ನಡೆಸುವುದು. ಗೊತ್ತಾಯ್ತಾ? ಪವಿತ್ರ ಜೀವನ ನಡೆಸೋದ್ರಲ್ಲೇ ಒಂದು ಇದು. ಅದರಿಂದ ನಾವು ತಿಳ್ಕೋಬೇಕು. ಯಾವುದೇ ಆಗಲಿ ನಾವು ತಿಳ್ಕೊಂಡಾಗ ನಾವು ಇದಾಗತ್ತೆ. ಈಗ ನಾವು ಗುರು ಹಿರಿಯರನ್ನು ಗೌರವಿಸೋದು ತಿಳ್ಕೋಬೇಕು ಮತ್ತು ಸತ್ಯದ ಹಾದಿಯಲ್ಲಿ ಹೋಗೋದು, ನಡೆಯೋದು ಮಹತ್ವವನ್ನು ಇಲ್ಲಿ ತಿಳ್ಕೋಬೇಕು. ಸೃಷ್ಟಿ ಮತ್ತು ಖಗೋಳ ವಿಜ್ಞಾನದ ಬ್ರಹ್ಮಾಂಡದ ಸೃಷ್ಟಿ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಚಲನೆ, ವಿವಿಧ ಯುಗಗಳು ಮತ್ತು ಮನ್ವಂತರ ಕಾಲಗಣನೆಗೆ ತಿಳ್ಕೋಬೇಕು. ಸಾಮಾನ್ಯವಾಗಿ ಗರುಡ ಪುರಾಣದಲ್ಲಿ ಮನೆಯಲ್ಲಿ ಯಾರಾದರೂ ನಿಧನರಾದಾಗ ಆತ್ಮಕ್ಕೆ ಸದ್ಗತಿ ಸಿಗಲಿ ಮತ್ತು ಕುಟುಂಬದವರಿಗೆ ಧರ್ಮದ ಅರಿವಾಗಲಿ ಎಂಬ ಕಾರಣಕ್ಕೆ ಪಠಣ ಮಾಡಲಾಗುತ್ತದೆ. ಅಂದರೆ ಆವಾಗ ಮಾತ್ರ, ಇನ್ಯಾವಲೂ ಪಠಣ ಮಾಡಲ್ಲ. ಅದೇ ಇದರಲ್ಲಿ ಬದುಕಿರುವಾಗ ಮಾಡಬೇಕಾದ ಧರ್ಮ ಕಾರ್ಯಗಳ ಬಗ್ಗೆಯೂ ಅದ್ಭುತವಾದ ಮಾರ್ಗದರ್ಶನ ಇದೆ. ಗೊತ್ತಾಯ್ತಾ? ಯಾವಾಗಲೇ ಆಗಲಿ ನಾವು ತಿಳ್ಕೋಬೇಕು. ಯಾವುದೇ ಆಗಲಿ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮವನ್ನು ನಾವು ತಿಳ್ಕೊಂಡು ಹೋದಾಗ ಮುಂದೆ ನಮಗೆಲ್ಲನೂ ಗೊತ್ತಾಗತ್ತೆ. ಇಲ್ಲ ಅಂದರೆ ಯಾವುದೂ ನಮಗೆ ತಿಳಿಯಲ್ಲ. ನಾವು ಅದಕ್ಕೇನೆ ನಮ್ಮ ಧರ್ಮದ ಹಾದಿಯಲ್ಲಿ ನಿಲ್ಲೋರು ಹೇಗೆ ಹಾಕ್ಕೊಟ್ಟಿದ್ದಾರೋ ಹಿಂದೂ ಧರ್ಮನ ನಮ್ಮ ಸನಾತನ ಧರ್ಮದಲ್ಲಿ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 5/6/2026 ಶುಕ್ರವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ತಿಥಿ ಪಂಚಮಿ ರಾತ್ರಿ 9:08, ನಕ್ಷತ್ರ ಶ್ರವಣ ರಾತ್ರಿ 2:30, ಮಳೆ ರೋಹಿಣಿ 4ನೇ ಪಾದ, ರಾಹುಕಾಲ 10:46ರಿಂದ 12:22, ಗುಳಿಕ ಕಾಲ 7:34ರಿಂದ 9:15, ಯಮಗಂಟ ಕಾಲ 3:34ರಿಂದ 5:10. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.